ಶ್ರೀಕೃಷ್ಣ ಪರಮಾತ್ಮ ಕೌರವರಿಗೆ ಅವರ ಸಭೆಗೆ ಹೋಗಿ ಎಲ್ಲ ಉಪದೇಶ ಮಾಡಿದ. ನಂತರ ಅನೇಕ ಋಷಿಗಳು ಉಪದೇಶ ಮಾಡಿದರು. ದುರ್ಯೋಧನ ಯಾವುದಕ್ಕೂ ಬಗ್ಗಲಿಲ್ಲ. ದುರ್ಯೋಧನನನ್ನು ಕಟ್ಟಿ ಹಾಕಿ ಪಾಂಡವರಿಗೆ ಕೊಟ್ಟು ಬಿಡುತ್ತಾರೆ ಅಂತ ಒಂದು ರೂಮರ್ ಇದ್ದಂತೆ ಅದನ್ನು ದುಶ್ಯಾಸನ ದುರ್ಯೋಧನನಿಗೆ ಹೇಳಿದ. ದುರ್ಯೋಧನ ತಲೆ ತುರುಕರಂತೆ, ನಾನೇ ಕೃಷ್ಣನನ್ನು ಕಟ್ಟಿಬಿಡೋಣ, ಕೃಷ್ಣ ಏನು ನಮ್ಮನ್ನು ಕಟ್ತಾನೆ ಅಂತ ಹೇಳಿ ಕೃಷ್ಣನ ಬಂಧನ ಮಾಡುವ ಉದ್ದೇಶದಿಂದ ತೊಡಗಿದ. ಅವನಿಗೆ ಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ. ಆಗ ಶ್ರೀಕೃಷ್ಣ ಪರಮಾತ್ಮನಿಗೆ ಈ ವಾರ್ತೆ ಗೊತ್ತಾಗಿ ಶ್ರೀಕೃಷ್ಣ ಪರಮಾತ್ಮನಂದ, ನಾನು ಒಬ್ಬನಾಗಿದ್ರೆ ನನ್ನನ್ನು ಕಟ್ಟಬಹುದಾಗಿತ್ತೋ ಏನೋ, ನಾನು ಅನಂತ ರೂಪಿ, ಇಡೀ ಜಗತ್ತು ನನ್ನಲ್ಲಿ ಆಶ್ರಯಿಸಿಕೊಂಡಿದೆ, ನನ್ನನ್ನೇನು ಕಟ್ಟಿ ನೀನು ಅಂತ ಶ್ರೀಕೃಷ್ಣ ಅವನನ್ನು ನಿಂದೆ ಮಾಡುವುದಕ್ಕಾಗಿ, ದೂಷಿಸುವುದಕ್ಕಾಗಿ ತನ್ನ ಅತ್ಯದ್ಭುತವಾದ ರೂಪವನ್ನು ತೋರಿಸಿದ. ವಿಶಾಲವಾಗಿರುವಂತಹ ರೂಪ, ವಿರಾಟ್ ರೂಪ, ವಿಶ್ವರೂಪ, ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯವಾದದ್ದು. ಯಾದವರಿದ್ದಾರೆ, ಕೌರವರಿದ್ದಾರೆ, ಪಾಂಡವರಿದ್ದಾರೆ, ಬ್ರಹ್ಮಾದಿ ದೇವತೆಗಳಿದ್ದಾರೆ, ಎಲ್ಲ ಲೋಕಗಳೆಲ್ಲ ಇದೆ. ಆ ಭಗವಂತನ ರೂಪದಲ್ಲೇನೆ ಸಮಸ್ತವೂ ಪ್ರಪಂಚ ಅಡಗಿದೆ. ಅಂತಹ ಅದ್ಭುತವಾದ ರೂಪವನ್ನು ಪರಮಾತ್ಮ ತೋರಿಸಿದ. ಆಗ ಇಷ್ಟೆಲ್ಲ ತೋರಿಸಿ ಆದ ಮೇಲೆ ಭೀತನಾಗಿರುವ ಧೃತರಾಷ್ಟ್ರ, ಬೇಡ ಸಾಕು, ನನಗೆ ಈ ಬೃಹದ್ ರೂಪವನ್ನು, ವಿಶ್ವರೂಪವನ್ನು ನೋಡುವ ಯೋಗ್ಯತೆ ನನಗಿಲ್ಲ, ಚಿಕ್ಕ ರೂಪವನ್ನು ತೋರಿಸು ಅಂತ ಪ್ರಾರ್ಥನೆ ಮಾಡಿದ. ಆಗ ಸಣ್ಣ ರೂಪವನ್ನು ತೋರಿಸಿ ಪರಮಾತ್ಮ ಮುಕ್ತಾಯ ಮಾಡಿದ. ಆ ರೂಪವನ್ನು ಅಂತರ್ಧಾನಗೊಳಿಸಿದ. ವಿಸರ್ಜನೆ ಮಾಡುವುದಿರುವುದಿಲ್ಲ. ದೇವರೆಂದೆಂದಿಗೂ ಕೂಡ ತನ್ನ ರೂಪವನ್ನು, ಹೊಸದಾದ ರೂಪವನ್ನು ತೆಗೆದುಕೊಳ್ಳುವುದಿಲ್ಲ, ಇದ್ದ ರೂಪವನ್ನು ಬಿಡುವುದಿಲ್ಲ. ಯಾಕೆಂದರೆ ಎಲ್ಲ ರೂಪಗಳು ದೇವರದು, ಅನಾದಿಯಿಂದ ಅನಂತ ಕಾಲದವರೆಗೆ ಇದ್ದದ್ದು. ಯಾವುದೂ ಮಧ್ಯದಲ್ಲಿ ಬಂದು ಹೋಯಿತು ಅಂತ ಆಗುವುದಿಲ್ಲ. ಇಂಥ ಅದ್ಭುತವಾದ ರೂಪವಿದೆ. ಇದೆಲ್ಲ ಆದ ಮೇಲೆ ಪರಮಾತ್ಮ ಕುಂತಿಯ ಮನೆಗೆ ಬಂದ. ಕುಂತಿಯ ಮನೆಗೆ ಬಂದು ಪ್ರವಿಶ್ಯಾಥ ಗೃಹಂ ತಸ್ಯಾಹ, ಪರಮಾತ್ಮ ಕುಂತಿಯ ಮನೆಯನ್ನು ಪ್ರವೇಶ ಮಾಡಿ ಅವಳಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ, ನಾನು ಇನ್ನು ಕೌರವರ ಸಭೆಗೆ ಹೋಗಿ ಹೇಳಿ ಬಂದೆ, ಪಾಂಡವರಲ್ಲಿಗೆ ಇನ್ನು ಮೇಲೆ ಹೋಗಬೇಕು, ಪಾಂಡವರಿಗೆ ಏನು ಸಂದೇಶ ಕೊಡಬೇಕು ಹೇಳು, ನಾನು ಆ ಸಂದೇಶವನ್ನು ಕೊಡ್ತೇನೆ ಅಂತ ಪರಮಾತ್ಮ ಕುಂತಿ ಹತ್ರ ಕೇಳ್ತಾನೆ. ಗಟ್ಟಿಯಾಗಿ ಪಾದ ಹಿಡಿದು ನಮಸ್ಕಾರ ಮಾಡ್ತಾನೆ. ಸೋದರತ್ತೆ, ಆದ್ದರಿಂದ ಕಿಂ ವಾಚ್ಯ ಪಾಂಡವೇಯಾಸ್ತೆ ಭವತ್ಯಾ ವಚನನ್ ಮಮ, ನೀನು ಹೇಳು ಅಮ್ಮ ಕುಂತಿ, ನಿನ್ನ ಮಕ್ಕಳಿಗೆ ಏನು ಸಂದೇಶವೋ ಅದನ್ನು ಹೇಳು, ನಾನು ಅವರಿಗೆ ಮುಟ್ಟಿಸ್ತೇನೆ. ತದ್ಬ್ರೂಹಿತ್ವಂ ಮಹಾಪ್ರಾಜ್ಞೆ, ನೀನು ಬಹಳ ವಿವೇಕವುಳ್ಳವಳು, ಬಹಳ ವಿವೇಕವುಳ್ಳವಳು. ಒಂದರ್ಥ ಮಾಡಿಕೊಳ್ಳಬೇಕು. ನಾವು ಇವತ್ತಿನ ದಿನ ಸಾಮಾನ್ಯವಾಗಿ ಎಜುಕೇಟೆಡ್ ಅಂತನ್ನುವುದಾಗಿ ನಾವು ಕರಿತಿರ್ತೇವೆ. ಈ ಎಜುಕೇಷನ್ನಿಗೂ ವಿವೇಕಕ್ಕೂ ಬಹಳ ಲೇನ್ದೇನೇನಿಲ್ಲ, ಬಹಳ ತಾಲೂಕ್ ಮಾಡ್ಲಿಕ್ಕೆ ಬರುವುದಿಲ್ಲ. ಎಷ್ಟೇ ಎಜುಕೇಟೆಡ್ ಆಗಿದ್ರೂ ವಿವೇಕ ಇಲ್ಲದೆ ಇದ್ದವರು ಇರ್ತಾರೆ. ಏನೂ ಎಜುಕೇಷನ್ ಇಲ್ಲದೆ ಇದ್ದಂತಹ ವೃದ್ಧರೂ ಕೂಡ ಒಳ್ಳೆ ವಿವೇಕಿಗಳಾಗಿರ್ತಾರೆ. ಎಜುಕೇಷನ್ ಬೇಕಾದಷ್ಟಿರ್ತದೆ. ಹುಚ್ಚಾಪಚ್ಚ ಜಗಳಾಡ್ತಾರೆ. ಅವಿವೇಕದಿಂದ ಏನೆಲ್ಲ ಅನರ್ಥಕ್ಕೆ ಈಡು ಮಾಡ್ತಾರೆ ಹೇಳಲಿಕ್ಕಿಲ್ಲ. ಪ್ರಾಬಬ್ಲಿ ಎಜುಕೇಷನ್ ಹೆಚ್ಚಾದಂತೆ ಪೇಷನ್ಸ್ ಕಮ್ಮಿ ಆಗುತ್ತೋ ಏನೋ ಅಂತ ಅನ್ನೋ ಹಾಗಿದೆ ಇವತ್ತಿನ ಕಾಲದಲ್ಲಿ. ಅದು ತಲೆಗೋ ಏರಿ ಬಹಳ ಕೆಟ್ಟದ್ದು, ಅನರ್ಥ ಮಾಡ್ತದೆ. ಇರಲಿ. ಹಾಗಾಗಿ ಕುಂತಿಗೆ ಕೃಷ್ಣ ಕರೀತಾನೆ. ಕೃಷ್ಣ ಅಂದ್ರೆ ಯಾರು? ಗೀತೆಯ ಉಪದೇಶ ಮಾಡಿದ ಮಹಾದೊರೆ, ಜ್ಞಾನಮಯ ಪರಮಾತ್ಮ. ಆ ಭಗವಂತ ಕರೀತಾನೆ ಕುಂತಿಗೆ, ಅಮ್ಮ ಕುಂತಿ, ನೀನು ಸಾಕ್ಷಾತ್ತಾಗಿ ಮಹಾಪ್ರಜ್ಞೆ, ಭಾರೀ ತಿಳುವಳಿಕೆ ನಿನಗಿದೆ. ಆ ತಿಳುವಳಿಕೆ ಇದ್ದದ್ದರಿಂದ ನೀನು ಉಪದೇಶ ಮಾಡಿದ್ದು ಪಾಂಡವರಿಗೆ ಹಿತವಾಗತ್ತೆ. ಏನು ಹೇಳಬೇಕು ಹೇಳು, ನಾನು ಹೇಳಿ ಬರ್ತೇನೆ. ಭೂಯಾಃ ಕೇಶವರಾಜಾನಂ ಧರ್ಮಾತ್ಮಾನಂ ಯುಧಿಷ್ಠಿರ. ಯುಧಿಷ್ಠಿರ ಧರ್ಮಾತ್ಮ.
ಬಹಳ ಧಾರ್ಮಿಕ. ಅವನಿಗೆ ಒಂದು ಮಾತನ್ನು ಹೇಳು, ಶ್ರೋತ್ರಿಯ ಸೇವತೆ ರಾಜನ್ ಮಂದಕಸ್ಯ ವಿಪಶ್ಚಿತ ಅನುವಾಕಹತಾ ಬುದ್ಧಿರ್ ಧರ್ಮಮೇವೈಕ ಮೀಕ್ಷತೆ. ನಿಷ್ಠುರವಾದ ಮಾತುಗಳನ್ನು ಹೇಳ್ತಾಳೆ ಧರ್ಮರಾಜ. ಅವನು ಶ್ರೋತ್ರಿಯ ಅಂದ್ರೆ ವೇದ ಓದುವ ವ್ಯಕ್ತಿ. ವೇದ ಓದುವ ವ್ಯಕ್ತಿ ಅಂದ್ರೆ ಹೇಗೆ? ಬರೀ ವೇದವನ್ನು ಓದ್ತಾ ಕೂತಿದ್ದಾನೆ, ವೇದದ ಅರ್ಥ ತಿಳಿದಿಲ್ಲ. ವೇದವನ್ನು ಘೋಕ ಹಾಕುವುದು ಅಂತಂತಾರಲ್ಲ, ಸಂಥ ಹಾಕುವುದು ಅಂತಂತಾರೆ. ಬರೀ ಪಟ 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 ಅಂತ ವೇದವನ್ನ ಬಾಯಿಯಿಂದ ಅನ್ನೋದು ಅಂಥ ಒಬ್ಬ ಮನುಷ್ಯರಂತೆ. ಅವನು ಬುದ್ಧಿವಂತನಾಗಿದ್ರೆ ಅವನು ಶಾಸ್ತ್ರ ಓದ್ತಾನೆ, ಜ್ಞಾನವನ್ನು ಗಳಿಸ್ತಾನೆ, ಪಂಡಿತನಾಗ್ತಾನೆ, ಎಲ್ಲ ಸರಿ. ಇವನು ಹಾಗಲ್ಲ. ಇವನು ಮಂದಕಸ್ಯ, ಅತ್ಯಂತ ದಡ್ಡ ಬುದ್ಧಿಹೀನನಾದಂತಹ ಒಬ್ಬ ವ್ಯಕ್ತಿ. ಹಾಗಾಗಿ ಮಂದನಾದದ್ದರಿಂದ ಅವನು ಅವಿಪಶ್ಚಿತ, ಅವನಿಗೆ ಜ್ಞಾನ ಇಲ್ಲ. ಬುದ್ಧಿಮಂದನಾಗಿದ್ದಾನೆ ಹಾಗೂ ಅವಿಪಶ್ಚಿತ್, ಜ್ಞಾನ ಇಲ್ಲ. ಅಂತಹ ಒಬ್ಬ ಬರೀ ವೇದವನ್ನು ಓದುವಂತಹ ವ್ಯಕ್ತಿ ಅವನಿಗೇನು ಆಚೆ ಈಚೆ ಗೊತ್ತಾಗುವುದಿಲ್ಲ, ವಿವೇಕ ಇರುವುದಿಲ್ಲ, ಏನು ಮಾಡಬೇಕು ಏನು ಮಾಡಬಾರದು ತಿಳಿಯುವುದಿಲ್ಲ. ಆ ಪೆದ್ದನಂತೆ ಧರ್ಮರಾಜನಿಗೆ ಇರಬೇಡ ಅಂತ ಹೇಳು. ಅನುವಾಕ ಹತಾ ಬುದ್ಧಿ. ಅವನು ಅನುವಾಕ ಅಂದ್ರೆ 5, 10, 6, 8 ಮಂತ್ರಗಳಿಗೆ ಒಂದಕ್ಕೆ ಮಂತ್ರಗಳ ಗುಂಪಿಗೆ ಅನುವಾಕ ಅಂತಂತಾರೆ. ಆ ಅನುವಾಕವನ್ನು ಒಂದು ಬುದ್ಧಿ ಮದಡುವಾಗಿದೆ ಅವನದು. ಶ್ರೋತ್ರಿಯನ ಬ್ರಾಹ್ಮಣನ ಬುದ್ಧಿ ಹಾಗೆ ಇವನದು ಆಗಿದೆ, ಧರ್ಮರಾಜನದು. ಆದ್ದರಿಂದ ಧರ್ಮರಾಜನಿಗೆ ಆ ಪೆದ್ದರಂತೆ ಮಾಡಬೇಡ ಅಂತ ಹೇಳು. ಅಂಗಾವೇಕ್ಷಸ್ವ ಧರ್ಮಂ ತ್ವಂ ಯಥಾ ಸೃಷ್ಟ ಸ್ವಯಂಭುವ ಬಾಹುಭ್ಯಾಂ ಕ್ಷತ್ರಿಯ ಸೃಷ್ಟಾ ಬಾಹುವೀರ್ಯೋಪಜೀವಿನಃ. ಬಾಹುವಿನ ವೀರ್ಯದಿಂದ ಬದುಕಬೇಕಾಗಿರುವವರು ನೀವು ಬಾಹುವಿನಿಂದ ಹುಟ್ಟಿದವರು. ದೇವರು ನಿಮ್ಮನ್ನ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯಕೃತಃ ಬಾಹುಭ್ಯಾಂ ರಾಜನ್ಯಕೃತಃ. ಬಾಹುಗಳಿಂದ ರಾಜರು, ರಾಜರ ವಂಶದವರು, ಕ್ಷತ್ರಿಯರು ಹುಟ್ಟಿದ್ದಾರೆ. ಕ್ಷತ್ರಿಯರು ಹುಟ್ಟಿದ್ದೇ ಬಾಹುಗಳಿಂದ. ಅಂದ ಮೇಲೆ ಆ ಬಾಹುಗಳಿಂದ ಹುಟ್ಟಿದಂತಹ ಕ್ಷತ್ರಿಯರಿಗೆ ಬಾಹುಗಳ ಕೆಲಸವಿದೆ. ಆ ಕೆಲಸವನ್ನು ಮಾಡಬೇಕಾದದ್ದು ನೀವು. ಬರೀ ತಲೆ ಕೆಲಸ ಮಾಡೋದಲ್ಲ, ಬಾಹುಗಳ ಕೆಲಸವನ್ನು ಮಾಡಬೇಕು. ಪ್ರಸಂಗ ಬಂದಾಗ ಎದ್ದು ನಿಂತು ಯುದ್ಧಕ್ಕೆ ಸಿದ್ಧರಾಗಬೇಕು. ಯಾವಾಗ ಹೇಳ್ತಾರೋ ಆಗ ಯುದ್ಧಕ್ಕೆ ಸಿದ್ಧರಾಗಿರಬೇಕು ಅಂತ ಹೇಳ್ತಾನೆ. ಬಾಹುಭ್ಯಾಂ ಕ್ಷತ್ರಿಯ ಸೃಷ್ಟಾ ಬಾಹುವೀರ್ಯೋಪಜೀವಿನಃ ಮುಚುಕುಂದಸ್ಯ ರಾಜರ್ಷೇಹೇ ಅದಧತ್ ಪೃಥಿವೀಂ ಇಮಾಂ ಪುರ ವೈಶ್ರವಣ ಪ್ರೀತಃ ನಚಾಸೌ ತದ್ಗೃಹೀತವಾನ್. ಮುಚುಕುಂದ ರಾಜನಿಗೆ ವೈಶ್ರವಣ ಕುಬೇರ ಬಂದು ಅವನಿಗೆ ಸಮಗ್ರವಾದ ಭೂಮಿಯನ್ನು ಕೊಡ್ತೇನೆ, ನಿನಗೆ ತಕ್ಕೋ, ನಾನು ಕೊಡುವಂತಹ ಈ ಐಶ್ವರ್ಯವನ್ನು ತೆಗೆದುಕೋ, ಸ್ವೀಕಾರ ಮಾಡು ಅಂತ ಹೇಳಿದರೆ ನಚಾಸೌ ತದ್ಗೃಹೀತವಾನ್. ಛೇ, ಕೊಡೋನು ಕುಬೇರ ಸಾಮಾನ್ಯನಲ್ಲ, ತೆಗೆದುಕೊಳ್ಳೋನು ಮುಚುಕುಂದ. ಆದರೆ ತೆಗೆದುಕೊಳ್ಳಿಕ್ಕೆ ತಯಾರಾಗಲಿಲ್ಲ. ಯಾಕೆಂದ್ರೆ ನಾನೇನು ಬ್ರಾಹ್ಮಣನ ಭಿಕ್ಷೆ ಬೇಡಲಿಕ್ಕೆ, ನಾನೇನು ಬ್ರಾಹ್ಮಣನ ದಕ್ಷಿಣೆ ತೆಗೆದುಕೊಳ್ಳಿಕ್ಕೆ, ದಾನ ಕೊಟ್ಟದ್ದನ್ನು ತೆಗೆದುಕೊಳ್ಳಿಕ್ಕೆ ನಾನು ತಗೊಳ್ಳೋದಿಲ್ಲ. ನಾನು ತಗೊಳ್ಳೋದು ಅಂತಂದ್ರೆ ನನ್ನ ಬಾಹುವೀರ್ಯದಿಂದ ಗೆದ್ದು ಶತ್ರುಗಳನ್ನು ಸೋಲಿಸಿ ನಾನು ರಾಜ್ಯವನ್ನು ಸಂಪಾದನೆ ಮಾಡ್ತೇನೆ. ನಾನು ಇನ್ನೊಬ್ಬರು ಕೊಟ್ಟ ದಾನವನ್ನು ತೆಗೆದುಕೊಳ್ಳುವುದಕ್ಕೆ ನಾನು ಬ್ರಾಹ್ಮಣನಲ್ಲ ಅಂತ ಮುಚುಕುಂದ ಕುಬೇರನಿಗೆ ಹೇಳಿದ. ಹಾಗಿದೆ ಮಾತು. ಆದ್ದರಿಂದ ಬಾಹುವೀರ್ಯಾರ್ಜಿತಾಂ ಸಮ್ಯಕ್ ಕ್ಷತ್ರ ಧರ್ಮ ಮನೋವ್ರತಃ ರಾಜಾಚರಚಿತೆ ಧರ್ಮಂ ದೇವತ್ವಾಯ ಇವ ಕಲ್ಪತೆ. ರಾಜನಂತಹ ವ್ಯಕ್ತಿ ಧರ್ಮವನ್ನು ಮಾಡಿದರೆ ತಾನು ಮಾಡಬೇಕಾದ ಸ್ವಧರ್ಮವನ್ನು ಪರಿಪಾಲಿಸಿದರೆ ಆಗ ದೇವತ್ವವೇ ಅವನಿಗೆ ಲಭಿಸ್ತದೆ. ಅವನೇನಾದರೂ ಅಧರ್ಮವನ್ನು ಮಾಡಿದರೆ ನರಕಾಯೈವ ಗಚ್ಚತಿ, ನರಕಕ್ಕೆ ಹೋಗ್ತಾನೆ. ಆದ್ದರಿಂದ ದಂಡನೀತ್ಯಾಂ ಯದಾ ರಾಜ ಸಮ್ಯಕ್ ಕಾರ್ಸ್ನೇನ ವರ್ತತೆ ತದಾ ಕೃತಯುಗಂ ನಾಮ ಕಾಲ ಶ್ರೇಷ್ಠ ಪ್ರವರ್ತತೆ. ಸರಿಯಾಗಿ ದಂಡನೀತಿಯಲ್ಲಿ ತಾನು ಅತ್ಯಂತ ಜಾಗರೂಕನಾಗಿ, ಎಲ್ಲೂ ಅಧರ್ಮ ನಡೆಯದಿದ್ದಂತೆ ಎಲ್ಲ ಕಡೆಗೆ ಗಮನವನ್ನಿಟ್ಟು ತಾನು ಸಜ್ಜನಾಗಿದ್ರೆ ರಾಜ ಆಗೇನಾಗತ್ತೆ, ಕೃತಯುಗ ಪ್ರವೃತ್ತವಾಗ್ತದೆ. ನಡೆಯೋದು ಕೃತಯುಗ. ಯಾಕೆ? ಅಧರ್ಮ ಕಮ್ಮಿ ಆಯ್ತು. ಕಮ್ಮಿ ಎಷ್ಟು ಅಂದರೆ 0.
ಅಷ್ಟರ ಮಟ್ಟಿಗೆ ಪಾಪಗಳು ಕಮ್ಮಿ ಆಯಿತು. ಹಾಗೆ ಅಧರ್ಮಗಳು ಕಮ್ಮಿ ಆದರೆ ಆಗ ಸರ್ವಥಾ ಕೃತಯುಗ ಪ್ರವೃತ್ತವಾಗಿ ಬಿಡುತ್ತದೆ, ಹೊರತು ದ್ವಾಪರ ಯುಗ ಕಲಿಯುಗ ಇರುವುದಿಲ್ಲ. ಅದಕ್ಕೆ ಹೇಳ್ತಾನೆ, ತದಾ ಕೃತಯುಗಂ ನಾಮ ಕಾಲಶ್ರೇಷ್ಠ ಪ್ರವರ್ತತೆ ಕಾಲೋವಾ ಕಾರಣಂ ರಾಜ್ಞಃ ರಾಜಾವಾ ಕಾಲಕಾರಣಂ ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣ. ಮಹಾಭಾರತ ಹೇಳುವಂತಹ ಅಪರೂಪದ ಮಾತು. ಸಾಕಷ್ಟು ಚಿಂತನೆ ಮಾಡಿ ಕಾಲ ಬಂದಿದೆ ಹಾಗೆ ಅಂತ ನಾವು ಅಂತಿರ್ತೇವಲ್ಲ, ಈ ಕಾಲ ಬಂದಿದೆ ಅಂದ್ರೆ ಏನರ್ಥ? ನಮ್ಮ ನಿಮ್ಮ ಕೈಯಲ್ಲಿಲ್ಲ ಅಂತನ್ನುವುದು ಸತ್ಯವಾದರೂ ಕೂಡ ಕಾಲ ಅಂತನ್ನೋದು ಪ್ರತ್ಯೇಕವಾಗಿ ಇಲ್ಲ. ಕಾಲ ಅದು ಜಗತ್ತನ್ನ ಜೀವರಾಶಿಗಳನ್ನ ಆಳಿದರೂ ಕೂಡ ರಾಜನನ್ನು ಆಳುವಂಥದ್ದಲ್ಲ. ಅದು ರಾಜ ಕಾಲವನ್ನು ಆಳಬಹುದು, ಕಾಲವನ್ನು ಪರಿವರ್ತನೆ ಮಾಡಬಹುದು. ತನ್ನ ಧರ್ಮ ನಿಷ್ಠೆ, ಶ್ರದ್ಧೆ ಹಾಗೂ ದಂಡನೀತಿ, ಅತ್ಯಂತವಾದ ಜಾಗರೂಕತೆ, ಅಂಥ ಜಾಗರೂಕತೆಯಿಂದ ತಾನು ಕೆಲಸ ಮಾಡಿದರೆ ಎಲ್ಲೂ ಪಾಪವಿಲ್ಲದಿದ್ದಂತೆ ಮಾಡಿ ಎಲ್ಲ ಕಡೆಗೂ ಧರ್ಮ ನಡೆಯುವಂತೆ ಮಾಡಬಹುದು. ಹಾಗಾಗಿ ಕಾಲವನ್ನೇ ಪರಿಪೂರ್ಣವಾಗಿ ಪರಿವರ್ತನೆ ಮಾಡಬಹುದು. ರಾಜ ಕಾಲವನ್ನು ಪರಿವರ್ತನೆ ಮಾಡುವುದು ಸಾಧ್ಯವಾಗುತ್ತೆ. ಕಲಿಯುಗ ಹೋಗಿ ಕೃತಯುಗ ಬಾ ಅಂದರೆ ಬರುವುದಿಲ್ಲ. ಆದರೆ ಕಲಿಯುಗದಲ್ಲೂ ಕೃತಯುಗದಂತೆ ಧರ್ಮ ಪ್ರವೃತ್ತಿ ಆಗಬಹುದು. ಇದಕ್ಕಿಂತಲೂ ಹೆಚ್ಚೇನು ಬೇಕು? ಹಾಗಾಗಿ ಕೃತಯುಗದಲ್ಲಿ ಯಾವ ರೀತಿಯಾಗಿ ಧರ್ಮ ನಡೆಯುತ್ತೋ ಆ ವಿಧವಾದ ಧರ್ಮವನ್ನು ನಡೆಸುವುದಕ್ಕೆ ಸಾಧ್ಯವಾಗತ್ತೆ. ಅದು ರಾಜ ಆ ರೀತಿಯಾಗಿ ಮನಸ್ಸು ಮಾಡಿದರೆ, ರಾಜ ತಾನು ಆ ರೀತಿಯಾಗಿ ಧರ್ಮವನ್ನು ಪಾಲಿಸಿದರೆ, ರಾಜ ಧರ್ಮವನ್ನು ಪಾಲಿಸಬೇಕು, ಇನ್ನೊಬ್ಬರಿಂದ ಪಾಲನೆ ಆಗುವಂತೆ ಮಾಡಬೇಕು. ಆ ಪ್ರೇರಣೆಯನ್ನು ಮಾಡಿದರೆ ಆಗ ಅವಶ್ಯವಾಗಿ ರಾಜನಿಂದ ಧರ್ಮ ನಡೆಯುತ್ತೆ, ಆಗತ್ತೆ. ಕಾಲೋವಾ ಕಾರಣಂ ರಾಜ್ಞಃ, ಕಾಲ ಬಂದಿದೆ ಆದ್ದರಿಂದ ರಾಜ ಕೆಟ್ಟ ಅಂತ ತಿಳಿಬೇಡಿ. ರಾಜ ಅವನು ತಾನು ಧರ್ಮವನ್ನು ಮಾಡಿಸುವುದಾಗಿ ನಿಶ್ಚಯ ಮಾಡಿದರೆ ಕಾಲ ಅವನನ್ನು ಪರಿಣಾಮ ಮಾಡಲಿಕ್ಕೆ ಸಾಧ್ಯವಿಲ್ಲ. ರಾಜಾವಾ ಕಾಲಕಾರಣಂ ಇತಿತೇ ಸಂಶಯೋ ಮಾಭೂತ್. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಸಂಶಯವನ್ನೇ ಪಡಬೇಡ ನೀನು, ಇದರಲ್ಲಿ ಸಂಶಯವೇ ಬೇಡ. ಇದು ವಿವಾದ ವಿಷಯವಾದದ್ದಲ್ಲ, ಇದು ನಿರ್ಣೀತವಾದ ವಿಷಯ. ರಾಜಾ ಕಾಲಸ್ಯ ಕಾರಣ, ರಾಜನೇ ಕಾಲಕ್ಕೆ ಕಾರಣ. ಅವನು ಯಾವ ನಿರ್ಣಯವನ್ನು ಕೈಕೋತಾನೋ ಆ ರೀತಿಯಾಗಿ ಜಗತ್ತು ಆಗತ್ತೆ. ಯಾವ ವಿಧವಾದ ಮಾಧ್ಯಮಗಳಿಂದ ನಾವು ಈಗ ಮೀಡಿಯಾ ಪರ್ಸನ್ಸ್ ಎಲ್ಲ ನಮ್ಮ ಒಪಿನಿಯನ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ರಾಜನ ನಿರ್ಬಂಧವಿದ್ದರೆ, ರಾಜನ ಬಹಳ ಶಿಸ್ತಾದ ವ್ಯವಸ್ಥಿತವಾದ ನಾನಾ ವಿಧವಾದಂತಹ ವಾತ್ಸಲ್ಯದಿಂದ ಪ್ರಜೆಗಳನ್ನು ಸಂತೋಷಗೊಳಿಸುವುದರ ಜೊತೆಗೆ ದಂಡನೀತಿಯಿಂದ ಸರಿಯಾಗಿ ಅವರ ಶಾಸನ ಮಾಡುವುದು ಸಿದ್ಧವಾಗಿದ್ದರೆ ಆಗ ರಾಜ ಈ ಯಾವ ವಿಧವಾದಂತಹ ದುಷ್ಟ ವಿಚಾರಗಳು ಜಗತ್ತಿನಲ್ಲಿ ಬರುವುದಕ್ಕೆ ಅವಕಾಶ ಇರುವುದಿಲ್ಲ. ಬಹಳ ಸಮರ್ಥವಾಗಿ ರಾಜ ಈ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ. ರಾಜ ಕೃತಯುಗ ಸ್ರಷ್ಟ ತ್ರೇತಾಯಾ ದ್ವಾಪರಸ್ಯ ಚ ಯುಗಸ್ಯ ಚ ಚತುರ್ಥಸ್ಯ ರಾಜಾ ಭವತಿ ಕಾರಣಂ. ಕೃತಯುಗವನ್ನ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ ಇವುಗಳನ್ನು ನಿರ್ಮಾಣ ಮಾಡುವವನು ರಾಜ. ಆ ರಾಜನಿಂದಾಗಿ ಕೆಟ್ಟ ಯುಗ ಬಂತು, ರಾಜನಿಂದಾಗಿ ಒಳ್ಳೆಯ ಯುಗ ಬಂತು, ರಾಜನಿಂದಾಗಿ ಆ ಯುಗ ಈ ಯುಗ. ಅಂಥಂಥ ರಾಜರು ಬಹಳ ಜನ ಆದಾಗ ದ್ವಾಪರ ಯುಗವಾಯಿತು. ಇಂಥಿಂಥ ರಾಜರು ಬಹಳ ಜನವಾದದ್ದಕ್ಕೆ ತ್ರೇತಾಯುಗ ನಡೆದಿತ್ತು. ಈ ಎಲ್ಲ ವಿಧವಾದ ರಾಜರು ಹೆಚ್ಚಾದದ್ದಕ್ಕೆ ಕಲಿಯುಗ ನಡೆದಿದೆ. ಇಷ್ಟೇ. ಆದರೆ ಯಾಕೆಂದರೆ ರಾಜ ಧರ್ಮ, ನ್ಯಾಯ, ಅನ್ಯಾಯ ಅನ್ನುವುದಲ್ಲ, ಲಾ ಆ್ಯಂಡ್ ಆರ್ಡರ್ ಇದು ಪೂರ್ಣವಾಗಿ ರಾಜನ ಅಧೀನವಾಗಿರ್ತದೆ. ಆ ಲಾ ಆ್ಯಂಡ್ ಆರ್ಡರ್ ಅಂತನ್ನುವಂತಹ ಡಿಪಾರ್ಟ್ಮೆಂಟಿನಲ್ಲೇ ಸಡಿಲು ಬಂತು, ಶೈಥಿಲ್ಯ ಬಂತು, ಹಾಳಾಯಿತು. ಅದಾಗದಿದ್ದಂತೆ ನೋಡಿಕೊಳ್ಳುವ ಜವಾಬ್ದಾರಿ ರಾಜನಿಗಿದೆ. ಕೃತಸ್ಯ ಕರ್ಣಾದ್ರಾಜ ಸ್ವರ್ಗಂ ಅತ್ಯಂತಮಶ್ನುತೆ ತ್ರೇತಾಯ ಕರ್ಣಾದ್ರಾಜ ಸ್ವರ್ಗಂ ಅತ್ಯಂತಮಶ್ನುತೆ ಪ್ರವರ್ತನದ್ವಾಪರಸ್ಯ ಯಥಾಭಾಗಮುಪಶ್ನುತೆ ಕಲೇಃ ಪ್ರವರ್ತನಾದ್ರಾಜ ಪಾಪಮತ್ಯಂತಮಶ್ನುತೆ. ಕೃತಯುಗಕ್ಕೆ ಕಾರಣನಾದರೆ, ತನ್ನ ರಾಜ್ಯದಲ್ಲಿ ಕೃತಯುಗವನ್ನು ನಡೆಸಿದರೆ, ಆ ಧರ್ಮವನ್ನು ತಾನು ನಡೆಸಿದರೆ ಅತ್ಯಂತವಾದ ಸ್ವರ್ಗ. ತ್ರೇತಾಯುಗಕ್ಕೆ ಕಾರಣನಾದರೆ ಅತ್ಯಂತ ಸ್ವರ್ಗವಲ್ಲ, ತಾತ್ಕಾಲಿಕವಾಗಿ ಭೋಗ.
ದ್ವಾಪರ ಯುಗ ನಡೆಸಿದರೆ ಏನೋ ಸ್ವಲ್ಪ ಕೆಟ್ಟಬಿಟ್ಟು ಸುಖಗಳು ಆಗತ್ತೆ. ಆದರೆ ಕಲಿಯನ್ನು ಪ್ರವರ್ತನೆ ಮಾಡಿದ ರಾಜರಿಗಂತೂ ಅಖಂಡವಾಗಿ ನರಕ. ಯಾಕೆಂದ್ರೆ ಕಲಿಯುಗ ಅಂದರೆ ಪಾಪಕ್ಕೆ ಎಲ್ಲ ವಿಧವಾದ ಪಾಪಗಳಿಗೆ ಅನುಮೋದನೆ. ಏನಾದರೂ ಪಾಪ ಮಾಡು, ನಿನಗೆ ಚಿಂತೆ ಇಲ್ಲ ಎಂದು ಹೇಳುವ ಒಂದು ನಿರ್ಧಾರದ ರಾಜನೇ ಕಲಿಯುಗಕ್ಕೆ ಪ್ರವರ್ತಕ. ಏನಾದರೂ ಪಾಪ ಮಾಡಿ ಚಿಂತೆ ಇಲ್ಲ ಅಂತ ಹೇಳುವ ರಾಜ ಕಲಿಯುಗವನ್ನು ಪ್ರವರ್ತನೆ ಮಾಡ್ತಾನೆ. ಆ ವಿಧವಾದ ರಾಜನಿಂದ ಕಲಿಯುಗ ಪ್ರವೃತ್ತವಾಯಿತೋ ಅದರಿಂದ ಘೋರ ಅನರ್ಥ, ಮಹಾನರಕ. ರಾಜ ಕಾಲಸ್ಯ ಕಾರಣಂ ಅಂತನ್ನುವ ಮಾತು ಎಷ್ಟು ಸತ್ಯ ಅಷ್ಟೇ ಸತ್ಯ. ಮುಖಂಡರು ಸಮಾಜದ ಕಾರಣರಾಗಿರ್ತಾರೆ, ಯಜಮಾನ ಮನೆಗೆ ಕಾರಣನಾಗಿದ್ದಾನೆ, ಮನೆಯ ವಾತಾವರಣಕ್ಕೆ ತಾನು ಕಾರಣನಾಗಿದ್ದಾನೆ. ಹಾಗಾಗಿ ಪ್ರತಿಯೊಂದಕ್ಕೂ ಹಿರಿಯ ವ್ಯಕ್ತಿ, ಮುಖ್ಯಸ್ಥ, ಮುಖಂಡ, ರಾಜ, ಅವನು ಎಲ್ಲ ವಿಧವಾದ ಪರಿವಾರದಲ್ಲಿ ಆಗುವ ಪರಿವರ್ತನೆಗಳಿಗೆ, ಅಲ್ಲಿಯ ಮಾನಸಿಕವಾದ ನಾನಾ ವಿಧವಾದ ವಿಚಾರಗಳಿಗೆ ಅವನು ಕಾರಣನಾಗಿರ್ತಾನೆ ಅಂತನ್ನುವ ಮಾತನ್ನ ಪಿನ್ ಪಾಯಿಂಟ್ ಮಾಡಿ, ಇದರಲ್ಲಿ ಸಂಶಯ ಬೇಡ ಅಂತ ಹೇಳ್ತಾ ಸ್ಪಷ್ಟವಾದ ಕಾರಣ ನಿರ್ಣಯವನ್ನು ಮಾಡಿ ರಾಜಾ ಕಾಲಸ್ಯ ಕಾರಣಂ ಎಂಬುದಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ನ ಹ್ಯೇತಾಂ ಆಶಶಂ ಪಾಂಡು ನ ಚಾಹಂ ನ ಪಿತಾಮಹ ಪ್ರಯುಕ್ತವಂತ ಪೂರ್ವಂತೆ ಯಯಾಚರಸಿ ಮೇಧಯ. ಈಗ ನೀನೇನು ಉದಾಸೀನವಾದ ಬುದ್ಧಿಯಿಂದ ನೀನು ತೊಡಗ್ತಾ ಇದ್ದಿ, ಸಂಚರಿಸ್ತಾ ಇದ್ದಿ, ಈ ವಿಧವಾದ ಉದಾಸೀನ ಬುದ್ಧಿಯಿಂದ ಇರು ಅಂತ ನಾವು ಎಂದಿಗೂ ಆಶೀರ್ವಾದ ಮಾಡಿಲ್ಲ. ಕುಂತಿ ಹೇಳಿ ಕಳಿಸ್ತಾಳೆ. ಈ ತರಹದ ಆಶೀರ್ವಾದವನ್ನು ಮಾಡೇ ಇಲ್ಲ ನಾವು. ಉಗ್ರವಾದ ತೇಜಸ್ವಿಯಾಗಿ, ಮಹಾ ಓಜಸ್ವಿಯಾಗಿ ಶತ್ರುಗಳನ್ನು ಸೋಲಿಸ್ತಾ ನೀನು ರಾಜ್ಯವನ್ನು ಆಳಬೇಕು ಅಂತ ನಾವು ಹಂಬಲಿಸಿ ಆಶೀರ್ವಾದ ಮಾಡಿದ್ದು. ಅದು ಬಿಟ್ಟು ನೀನು ಪೆದ್ದರಂತೆ ಎಲ್ಲ ರಾಜ್ಯವನ್ನು ಕಳೆದುಕೊಂಡು, ಎಲ್ಲ ರಾಜ್ಯವನ್ನು ಕೊಟ್ಟು, ಕಾಡು ಪಾಲಾಗಿ ಅರಣ್ಯಕ್ಕೆ ಹೋಗಿ ಹೆಂಡತಿಗೂ ಮನ ಮರ್ಯಾದೆವಿಲ್ಲದಂತೆ ನೀನು ಬದುಕುವುದಕ್ಕೆ ನಾವು ಆಶೀರ್ವಾದವನ್ನು ಮಾಡಿಲ್ಲ. ಈ ತರಹದ ಉದಾಸೀನ ಪ್ರವೃತ್ತಿ ಅತ್ಯಂತ ನಿಂದ್ಯ, ತುಚ್ಛ ಎಂಬುದಾಗಿ ಕುಂತಿ ಧರ್ಮರಾಜನಿಗೆ ಸಂದೇಶವನ್ನು ಕೃಷ್ಣನ ಮುಖಾಂತರ ಕಳಿಸ್ತಾ ಇದ್ದ. ಶ್ರೀಕೃಷ್ಣ ಅರ್ಪಣಮಸ್ತು.